Hi guys, welcome back to my YouTube channel Kavya's vlog. So after a long time again, oh my god, what is this? Okay, after a long time again, I wanna come back. So ಏನಪ್ಪ ಇವತ್ತಿನ ಸ್ಪೆಷಲ್ ಅಂತ ಅಂದರೆ ಆಬ್ವಿಯಸ್ಲಿ ವಿ ನೋ ದ್ಯಾಟ್ ನಾನ್ ವೆಜಿಟೇರಿಯನಿಗೆ ಸಂಡೇ ಈಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನಾನು ಇವತ್ತು ಕುಕ್ ಮಾಡ್ತಾಯಿದ್ದೀನಿ, ಚಿಕನ್ ಮಾಡ್ತಾಯಿದ್ದೀನಿ ಗೈಸ್. ಎಸ್, ಸೊ ಮನೇಲಿ ಯಾರೂ ಇಲ್ಲ, ಐ ಆಮ್ ದ ಓನ್ಲಿ ಪರ್ಸನ್ ಇನ್ ಮೈ ಹೌಸ್. ಸೊ ಚಿಕನ್ ತಂದ್ಕೊಟ್ಟೋಗಿದ್ದಾರೆ, ಚಿಕನ್ ಮಾಡಬೇಕು. ಸೊ ನನಗೆ 2 ರೆಸಿಪೀಸ್ ಇವಾಗ ಮಾಡಬೇಕು. ಸೊ ನನಗೆ ಲಿವರ್ ತುಂಬ ಇಷ್ಟ, ಸೊ ಲಿವರ್ ಈಸ್ ಮ್ಯಾಂಡೇಟರಿ ಫಾರ್. ಸೊ ಇನ್ನೊಂದು ಬಂದರೆ ಆಬ್ವಿಯಸ್ಲಿ ಚಿಕನ್. ನಾನು ಜಾಸ್ತಿ ತುಂಬಾ ವೆರೈಟೀಸ್ ಎಲ್ಲ ಇವಾಗ ಸದ್ಯಕ್ಕೆ ಮಾಡೋಕ್ಕೋಗಲ್ಲ. ಫಾರ್ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಆಗುವಂಥದ್ದು. ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ಐ ಆಮ್ ನಾಟ್ ಎ ಫುಲ್ ಸ್ಪೈಸಸ್ ಪರ್ಸನ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ವಿಡಿಯೋ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಎಸ್, ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಗ್ರೇವಿ ಮಾಡಬೇಕು, ಅನ್ನೋದು ಒನ್ ಈಸ್ ಸಮಥಿಂಗ್ ಡ್ರೈ. ನನಗೆ ಪೆಪ್ಪರ್ ಆಲ್ವೇಸ್ ಬಿ ಎ ಡ್ರೈನೇ ನಾನು ಪ್ರಿಫರ್ ಮಾಡೋದು. ಹಾಗೆ ದಟ್ ಐ ಆಮ್ ನೆವರ್ ಒನ್ ಈಟ್ ಗ್ರೇವೀಸ್ ಟೈಪ್ ದಟ್. ಸೊ ಚಲೋ, ಲೆಟ್ಸ್ ಗೆಟ್ ಗೋ. ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ಎಲ್ಲ ಚಾಪ್ ಮಾಡಿಬಿಟ್ಟು ದೆನ್ ಆಫ್ಟರ್ ನಾನು ಮತ್ತೆ ಬರ್ತೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಅದನ್ನೆಲ್ಲ ಚಾಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ದ ವಿಡಿಯೋ ವಿಲ್ ಬಿ ಲ್ಯಾಗ್ ಅಪ್ ಟು 30 to 40 minutes. ಸೊ ಅಷ್ಟೊಂದು ಟೈಮ್ ಹಿಡಿಯಲ್ಲ ಅಂತ ಅನ್ಕೊತೀನಿ, ಬಟ್ ಮೇಕ್ ಶೋರ್. ಸೊ ಎಲ್ಲ ಚಾಪ್ ಮಾಡಿಬಿಟ್ಟು ದೆನ್ ಆಫ್ಟರ್ ನಾನು ಸಿಗ್ತೀನಿ. ಸೊ ಜಾಸ್ತಿ ಏನು ಚಾಪಿಂಗ್ಸ್ ಇಲ್ಲ, ನಾನು ತುಂಬ ವೆರಿ ಸಿಂಪಲಾಗಿ ಮಾಡ್ತಿದ್ದೇನೆ. ಅಗೇನ್ ಐ ಸೇಯಿಂಗ್ ದಟ್ ನಾನು ಮಾಡ್ತಾ ಇರೋ ಅಡುಗೆ ನೀವು ಮಾಡಿ ಅಂತ ನಾನು ಪ್ರಿಫರ್ ಮಾಡಲ್ಲ, ಬಿಕಾಸ್ ಇಟ್ಸ್ ಮೈ ಟೇಸ್ಟ್, ಗೋ ಥ್ರೂ ಟೇಸ್ಟ್. ನನಗೆ ಯಾವ್ದು ಇಷ್ಟ ಐ ಕ್ಯಾನ್ ಡೂ ವಿಚ್ ಈಸ್ ಮೈ ಫೇವ್ರೆಟ್. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ do it. If you are not, it's okay. Watch my video and like and subscribe and follow. ಇಂಟ್ರೆಸ್ಟಿಂಗ್ ಅನ್ಸ್ತಾ ಇರ್ಬೋದು, ಏನು ಇವಳು ಮೈಕ್ ತಗೊಂಡವಳ ಅಂತ. ಎಸ್, ಐ ಗಾಟ್ ಮೈಕ್. ಸೊ ನಾನು ಇವಾಗ ಫಸ್ಟು ಲಿವರ್ ಮಾಡ್ತಾ ಇದ್ದೀನಿ. ಲಿವರ್ ಮಾಡ್ಕೊಳ್ಳೋಕ್ಕೆ ಏನಿಲ್ಲ, ಆನಿಯನ್ ಹೆಚ್ಕೊಂಡಿದ್ದೀನಿ ನಾನು ಚಾಪರಲ್ಲಿ ಆಲ್ರೆಡಿ. ಹಿಯರ್ ಇಸ್ ದ ಆನಿಯನ್. ಸೊ ಆ್ಯಂಡ್ ದೆನ್ ಚಿಲ್ಲಿ, ಆ್ಯಂಡ್ ದೆನ್ limbu, and then curry leaves, and then shunti ಬೆಳ್ಳುಳ್ಳಿ paste. That's it. Here is a gunkai. ಸೊ ನಮಗೆ ಪೆಪ್ಪರ್ ಪೌಡರ್ ಬೇಕು, ಪೆಪ್ಪರ್ ಪೌಡರ್ ತಗೊಂಡ್ಬರ್ತೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದೇ ಇವಾಗ ನಾವು ಪೆಪ್ಪರ್ ಡ್ರೈ ಮಾಡ್ತಿರೋದ್ರಿಂದ ಫಸ್ಟು ಸ್ಟವ್ ಹಾಕ್ಬಿಡ್ತೀನಿ, ಎಣ್ಣೆ ಹಾಕ್ಬಿಡ್ತೀನಿ. ಇವಾಗ ಇದು ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಫಸ್ಟು ಚಿಲ್ಲಿ ಹಾಕ್ತೀನಿ, ಅದಾದ್ಮೇಲೆ ಕರಿ ಲೀವ್ಸ್ ಹಾಕ್ತೀನಿ, ಅದಾದ್ಮೇಲೆ ಆನಿಯನ್ ಹಾಕ್ತೀನಿ. ಸೊ ಚಿಲ್ಲಿ ಎಣ್ಣೆ ಜೊತೆ ಇದಾದಾಗ ಏನಂತಾರೆ, ಫ್ರೈ ಆದಾಗ ಚಿಲ್ಲಿ ಆಯಿಲ್ ಜೊತೆ ಫ್ರೈ ಆದಾಗ ಆಯಿಲ್ ಬಿಕಮ್ ಸ್ಪೈಸ್ ಆಗುತ್ತೆ. ಸೊ ಅವಾಗ ತಿನ್ಬೇಕಾದ್ರೆ ಸ್ಪೈಸಿ ಆಗಿ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಕಾನ್ಸೆಪ್ಟ್. ಸೊ ಫಸ್ಟ್ ಐ ಆ್ಯಡ್ ಚಿಲ್ಲಿ. ಚಿಮಣಿ ಹಾಕೋಣ ಅಂದರೆ ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಸೊ ಚಿಲ್ಲಿ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದೆ ಗೈಸ್, ಇದು ತುಂಬ ಹೈ ಫ್ಲೇಮಲ್ಲೆಲ್ಲ ನಾನು ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಆಗ್ತಾ ಇದೆ. ಒಂದು 5 minutes ಲೋ ಫ್ಲೇಮ್. ಒಂದು ಚಟ್ ಅಂತ ಮುಖಕ್ಕೆ ಸುರಿಯುತ್ತೆ, ಸೊ ಅದೇ ನನಗೆ ಭಯ. ಆ್ಯಂಡ್ ಫಾರ್ ಶೋರ್ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಆಬ್ವಿಯಸ್ಲಿ I can cook anything without anyone's help, ಬಟ್ ಮಾಡಲ್ಲ ಅಷ್ಟೇ. ಸೊ ಕರಿ ಲೀವ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಈ ಥರ ನನಗೆ ಅಡುಗೆಲಿ ತುಂಬ ಇಷ್ಟ ಆಗುವಂಥದ್ದು ಐ ಕ್ಯಾನ್ ಕುಕ್ ಎನಿಥಿಂಗ್ ಅಂತ ಹೇಳ್ತೀನಿ. ಬಟ್ ಆನ್ ಕಾನ್ಸೆಪ್ಟಲ್ಲಿ ನನಗೆ ತುಂಬ ಹೇಟೆಡ್ ಏನಪ್ಪ ಅಂದರೆ ಈರುಳ್ಳಿನ ಚಾಪ್ ಮಾಡೋದು. That is major
ಇಷ್ಟ ಇಲ್ಲದ ಕೆಲಸ ಸಣ್ಣ. ಐ ಡೋಂಟ್ ನೋ ವೈ. ನೆಕ್ಸ್ಟ್ ಚಿಕನಿಗೆ ಏನು ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಎಲ್ಲ ಪೇಸ್ಟ್ ಮಾಡಿ ರುಬ್ಬಿ ಈ ಗ್ರೈಂಡರಲ್ಲಿ ಇದೆ. ಜಸ್ಟ್ ಚಿಕನ್ನ ಬೇಯಿಸ್ಬಿಟ್ಟು ಏನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ದಟ್ಸ್ ಏನಿಲ್ಲ. ಈರುಳ್ಳಿ, ಟೊಮೆಟೊ, ಅಗೇನ್ ಚಿಲ್ಲಿ. ನಾನು ಫುಲ್ ಗ್ರೀನಲ್ಲೇ ಮಾಡಿರೋದು, ಯಾವುದೇ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ರೆಡ್ ಚಿಲ್ಲಿ ಎಲ್ಲ ಹಾಕ್ಬೇಕಾದ್ರೆ ಅದನ್ನ ಸ್ವಲ್ಪ ಹುರಿಬೇಕು. ದಟ್ಸ್ ವೈ ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್. ಬಿಕಾಸ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪುದೀನ ಈಸ್ ಮೇಜರ್. ನನಗೆ ಪುದೀನ ತುಂಬ ಇಷ್ಟ, ಎಲ್ಲದರಲ್ಲೂ ಜಾಸ್ತಿ ಪುದೀನ ಇರಬೇಕು. ದಟ್ಸ್ ವೈ. ಅದಾದಮೇಲೆ ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ನಾನು. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕೊಕೊನಟ್ ಹಾಕ್ತೀನಿ ನಾನು, ಬಿಕಾಸ್ ಗ್ರೇವಿ ಅಲ್ವಾ, ಸ್ವಲ್ಪ ಗ್ರೇವಿ ಥರ ಬರಬೇಕು, ಅದಕ್ಕೆ ಕೊಕೊನಟ್ ಹಾಕ್ತೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹೇಳೋದನ್ನ. ಆಮೇಲೆ ಸ್ವಲ್ಪ ಸ್ಪೈಸಸ್. ಸ್ಪೈಸಸ್ ಇಸ್ ನಥಿಂಗ್ ಬಟ್ ಚಕ್ಕೆ, 2 ಲವಂಗ, ಆ್ಯಂಡ್ ನಾನು ಮೆಣಸಿನ ಕಾಳು ಅದಕ್ಕೆ ಹಾಕಲ್ಲ. ಬಿಕಾಸ್ ಪೆಪ್ಪರೇ ಆಗಿರೋದ್ರಿಂದ ದ ಮೇಜರ್ ಇಂಗ್ರೀಡಿಯೆಂಟ್. ಸೊ ಐ ಕ್ಯಾನ್ ಪುಟ್ ಆಫ್ಟರ್ ದ್ಯಾಟ್. ಅರ್ಶಿನ, ಸ್ವಲ್ಪ ಅರ್ಶಿನ. ಯಾಕೆ ಈಗಲೂ ಅರ್ಶಿನ ಹಾಕ್ತಿದ್ದೀನಿ ಅಂದರೆ ಬೇಗ ಕುಕ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನಾಟ್ ಅ ಗುಡ್ ಶೆಫ್ ಗೈಸ್, ಬಟ್ ಐ ಆಮ್ ಅ ಗುಡ್ ಕುಕ್. ಐ ಕ್ಯಾನ್ ಕುಕ್ ಎನಿಥಿಂಗ್. I can cook anything. I can cook chicken, I can cook mutton, I can cook veg, I can cook non-veg. Because I'm a non-vegetarian. I'm a non-vegetarian. Chichi is my most favorite. Chichi is my everything. Chichi is my love. Chichi is my ishta. That's it. I love eating chichi. ಇದು ಇಲ್ಲದೆ ಇರೋ ಥರ ನೀಟಾಗಿ ಫುಲ್ ಈ ಥರ ಹಾಕ್ತೀವಿ. ಇವಾಗ ಹಾಕಿದ್ದೀನ, ಒಂದ್ಸಲ ಈ ಥರ ಮಿಕ್ಸ್ ಮಾಡಿ. ತುಂಬ ಸ್ಪೈಸಿ ತಿನ್ನೋದು ನಾನೇ ಗೈಸ್. ನನ್ ಬಿಟ್ರೆ ಇನ್ನು ಮಿಕ್ಕಿದವರು ಅಷ್ಟು ಜನ ದೇ ಆರ್ ನಾನ್ ಸ್ಪೈಸಿ ಪರ್ಸನ್. ಸ್ಪೈಸಿ ಇಷ್ಟ ಆಗಲ್ಲ. ಬಟ್ ಲಿವರ್ ಈಸ್ ಮೈ ಫೇವ್ರೆಟ್. ನೋ, ದಟ್ಸ್ ವೈ ನಾನು ಅದನ್ನು ಸ್ಪೈಸಿಯಾಗಿ ಮಾಡ್ತೀನಿ. ಈ ಮೈಕ್ ತಗೊಂಡು ಆಲ್ರೆಡಿ ಇಟ್ಸ್ ಬೀನ್ 2 ವೀಕ್, 2 ವೀಕ್ ಆಯಿತು. ಆರ್ಡರ್ ಮಾಡಿ 3 ವೀಕ್ ಆಯಿತು. ಅದು ಬಂದಿದ್ದು ನಿಧಾನಕ್ಕೆ ಬಾಯ್ ಮಾಡಪ್ಪ. ಅದು ಬಂದಿದ್ದು 1 ವೀಕ್ ಆದಮೇಲೆ ನನಗೆ ಇದು ಬೇಕಾಗಿದ್ದು. ನಾವು ಅದೇ ಬರುತ್ತೆ ವ್ಲಾಗ್, ಅದೆಲ್ಲ ಬರುತ್ತೆ. ನಾನೇನು ಅಷ್ಟು ತಲೆ ಕೆಡಿಸ್ಕೊಂಡು ವ್ಲಾಗ್ ಮಾಡ್ತಾ ಇಲ್ಲ. ತುಂಬ ವ್ಲಾಗಿಂಗ್ ಇದೆ, ಬಟ್ ಹಾಕಕ್ಕೆ ಐ ಹ್ಯಾವ್ ನೋ ಟೈಮ್. ಬಿಟ್ಟಿದೆ. ಇದು ತಗೊಂಡು ಮೈಕು ಆಲ್ಮೋಸ್ಟ್ 3 ವೀಕ್ ಆಗ್ತಾ ಬಂತು. ನಾನು ಟ್ರಿಪ್ಪಿಗೆ ಹೋದಾಗ ಅರುಣಾಚಲಮ್ಗೆ, ಆವಾಗ ಇದು ಡಿಸ್ಪ್ಯಾಚ್ ಆಯಿತು, ಬಂತು ಮನೆಗೆ. ಅದಾದ್ಮೇಲೆ ನಾನು ಓಪನ್ ಮಾಡಿರಲಿಲ್ಲ. ಬಿಕಾಸ್ ವ್ಲಾಗ್ ಅಲ್ಲಿಗೆ ತೆಗಿಬೇಕು ಅಂತ ತಗೊಂಡಿದ್ದು. ಬಂದಿಲ್ವಲ್ಲ ನೀನು, ನಾನು ಟ್ರಿಪ್ ಹೋದಾಗ ಬಂದಿದ್ದೆ ಅಂತ ಹೇಳಿ ನಾನು ಮಾತಾಡ್ಸಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಬಿಟ್ಬಿಟ್ಟಿದೆ. ಸೊ ಇವತ್ತು ಮನೇಲಿ ಒಬ್ಬಳೇ ಇದ್ನಲ್ಲ, ಏನು ಮಾಡೋದು, ಚಿಕನ್ ಮಾಡ್ತಾ ಇದ್ದೀನಿ. ರೈಟ್, ವೈ ಶುಡ್ ಐ ಡೂ ಇಟ್ ವ್ಲಾಗ್ ಅಂತ ಅಂದ್ಕೊಂಡು ಐ ವಿಲ್ ಸ್ಟಾರ್ಟೆಡ್ ದಿಸ್. ಸೊ ಅಷ್ಟೇ, ದಟ್ಸ್ ದಟ್. ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಜಾಸ್ತಿ ಪೆಪ್ಪರ್, ಆಮೇಲೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಲೆಟ್ ಮೇಕ್ ಇಟ್ ಡ್ರೈ. ಅಷ್ಟೇ, ಇದ್ರ ಕೆಲಸ ಆಯಿತು. ನೆಕ್ಸ್ಟ್ ನಾನು ಇನ್ನೊಂದು ಚಿಕನ್ ಮಾಡಬೇಕು, ಅದು ಗ್ರೇವಿ ಮಾಡಬೇಕು. ಸೊ ಅದೇನಿಲ್ಲ, ಇವಾಗ ಬೇಯಕ್ಕಿಡ್ತೀನಿ, ಗ್ರೇವಿ ಆಗುತ್ತೆ ಅಷ್ಟೇ. ಇದು ಭಾನುವಾರ ಬಾಡೂಟ, ಈ ಸೌಂಡ್ ಕೇಳಿಸ್ಕೊಳ್ಳಿ. ಇಷ್ಟ ಆಯ್ತಲ್ಲ, ಮಿಲ್ಕೆಲ್ಲ ಗುಮ್ ಅಂತ ಇದೆ. ಸೊ ಇದು ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಅಪ್ಪ ವಿಡಿಯೋ
20, 30, 40 ಸೆಕೆಂಡ್ ತನಕ ಹೋಗುತ್ತೆ. ನಾನು 2 ಚಿಕನ್ ಮಾಡಿ ನಿಮ್ಗೆ ತೋರಿಸೋದು ಯಾವಾಗ, ತಟ್ಟೆಲಿ ಹಾಕಿ ತಿನ್ನೋದು ಯಾವಾಗ? ನೋಯಾ ಐ ಕ್ಯಾನ್ ಇಷ್ಟೇ. ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಇದನ್ನು ತೋರಿಸ್ತೀನಿ ಲಾಸ್ಟಿಗೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಚಿಕನ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ಎರಡನ್ನೂ ಮರ್ಜ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಹಾಕಿ ಡಮಾರ್ ಮಾಡಿಬಿಡ್ತೀನಿ. ಓಕೆ, ಇವಾಗ ಇಲ್ಲಿ ಪೆಪ್ಪರ್ ಡ್ರೈ ಆಗ್ತಾ ಇದೆ. ಅದು ಫುಲ್ ಡ್ರೈ ಆಗಬೇಕು. ಇದಕ್ಕೆ ಬೇಕಿದ್ರೆ ನಾವು ಕಾರ್ನ್ಫ್ಲೋರ್ ಹಾಕ್ಬೋದು. ಸೊ ನಾನು ಕಾರ್ನ್ಫ್ಲೋರ್ ಹಾಕಲ್ಲ ಗೈಸ್. ಸೊ ಇಲ್ಲಿ ಚಿಚ್ಚಿ ಗ್ರೇವಿ ಆಗ್ತಾ ಇದೆ. ಸ್ವಲ್ಪ ಫುಲ್ ಬಂತು. ಸೊ ಸ್ವಲ್ಪ ಬೇಯ್ದ್ಮೇಲೆ ಇದಕ್ಕೆ ನಾನು ಫಸ್ಟ್ ಆಯಿಲ್ ಹಾಕ್ಬಿಟ್ಟು, ಅದಾದ್ಮೇಲೆ ಸೇಮ್ ನಾನು ಹೇಳ್ದಲ್ಲ ಚಿಲ್ಲಿ ಹಾಕ್ಬಿಟ್ಟು, ಅದಾದ್ಮೇಲೆ ಆನಿಯನ್ ಹಾಕ್ಬಿಟ್ಟು, ದೆನ್ ಚಿಕನ್ ಹಾಕ್ಬಿಟ್ಟು, ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ಅಷ್ಟನ್ನ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡ್ತೀನಿ, ಸ್ವಲ್ಪ ಹಾಫ್ ಬೇಯೋವರೆಗೂ. ಅದಾದ್ಮೇಲೆ ದೆನ್ ಆಫ್ಟರ್ ದಟ್ ಒಂದು ಮಿಕ್ಸರ್ ಇದೆ, ಆ ಮಿಕ್ಸರ್ನ ಇದಕ್ಕೆ ಹಾಕ್ಬಿಟ್ಟು ಬಾಯ್ಲ್ ಬಾಯ್ಲ್ ಎಲ್ಲ ಏನು ಫ್ರೈ ಮಾಡ್ತೀನಿ. ದಟ್ಸ್ ಇಟ್, ಅಷ್ಟೇ. ದಟ್ಸ್ ದಟ್, ಅಷ್ಟೇ. ಇದೆಲ್ಲ ಆದ್ಮೇಲೆ ಮುದ್ದೆ ಮಾಡಬೇಕು. ನೋಡೋಣ ಟೈಮ್. ಏನೇನೈತೆ ಆಮೇಲೆ. ಸೊ ಇಲ್ಲಿ ಫುಲ್ ಕಂಪ್ಲೀಟ್ಲಿ ಗ್ರೇವಿ ಡನ್. ಇಲ್ಲಿ ಡ್ರೈ ಇಸ್ ಡನ್. ನಾನು ಅನ್ಕೊಂತ ಇದ್ದೀನಿ ಇದಕ್ಕೆ ನಾವು ಏನಂತಾರೆ ಫ್ಲೋರ್ ಪೌಡ್ರು ಹಾಕದ ಅಂತ. ಬಿಕಾಸ್ ಅದು ಡ್ರೈ ಆಗಿಲ್ಲ, ಫ್ರೈ ಆಗೋಗಿದೆ. ಅಂದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಆಗೋಗಿದೆ. ಇಟ್ಸ್ ಓಕೆ, ದಟ್ಸ್ ಓಕೆ. ಅದು ಫುಲ್ ಆರಿದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳತ್ತಲ್ಲ, ಸೊ ಅದನ್ನ ತೆಗ್ದು ಬಿಟ್ರೆ ಇಟ್ ಕ್ಯಾನ್ ಈಸಿಲಿ ಗೋಸ್. ಸೊ ಅದನ್ನ ತೆಗ್ದ್ಬಿಟ್ರೆ ಆಯ್ತು. ಇಲ್ಲಾಂದ್ರೆ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ, ಫುಲ್ ಡ್ರೈ ಆಗೋಗುತ್ತೆ. ಇಟ್ಸ್ ಓಕೆ, ಇಟ್ ಮ್ಯಾನೇಜಬಲ್. ಟೇಸ್ಟ್ ಇಸ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ ಆ್ಯಂಡ್ ಫೈನ್. ಆ್ಯಂಡ್ ನಾನು ಅದರಲ್ಲೇ ಅನ್ನ ಕಲಿಸ್ಕೊಂಡು ತಿಂತೀನಿ. ನನಗೆ ಗ್ರೇವಿಗಿಂತ ಈ ಥರ ಫ್ರೈಯಲ್ಲಿ ಅನ್ನ ಕಲಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಗಾರ್ನಿಶ್ ಆನಿಯನ್ ಆ್ಯಂಡ್ ಸೌತೆಕಾಯಿ ಇಟ್ಬಿಟ್ರೆ ಭರ್ಜರಿ ಬಾರೂಟ ಮಾಡಿಬಿಡ್ತೀನಿ ನಾನು. ಸೊ ಇಟ್ಸ್ ಓಕೆ, ದಟ್ಸ್ ಓಕೆ, ಐ ಕ್ಯಾನ್ ಈಟ್ ಇಟ್. ಯಾ, ಮುದ್ದೆ ಇಟ್ಟಿದ್ದೀನಿ ಗೈಸ್. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಸ್ವಲ್ಪ ನೀರು, ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ, ಬಿಕಾಸ್ ಗಂಟು ಬರಬಾರ್ದು ಅಂತ ಹೇಳಿ. ಕಾಣಿಸ್ತಿದ್ಯಾ? ಸೊ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಇದು ಮಾಡಿ ಮಿಕ್ಸ್ ಮಾಡಿ ನೀರಿಗೆ ಸ್ವಲ್ಪ ಹಾಕಿ ಈ ಥರ ಕಾನ್ಸ್ಟೆಂಟಾಗಿ ಸ್ಟೀರ್ ಮಾಡಬೇಕು. ಅದಾದಮೇಲೆ ಇದು ಸ್ವಲ್ಪ ಒಂದು ಏನಂತಾರೆ, ಈ ಥರ ಕುದೀತಾ ಇರಬೇಕಾದ್ರೆ ಹಿಟ್ಟು ಹಾಕಬೇಕು ಆಗುತ್ತೆ. ಸೊ ಇದನ್ನು ಒಂದು 5 to 10 minutes ಅಷ್ಟೇ ಗೈಸ್. ಅದಾದಮೇಲೆ ಅದು ಒಂದು ಹದಕ್ಕೆ ಬರುತ್ತೆ. ಅದಾದಮೇಲೆ ಕೂಡಿಸ್ಬಿಟ್ರೆ ಡನ್, ಮುದ್ದೆ ಇಸ್ ಡನ್, ದಟ್ಸ್ ಇಟ್. ಮುದ್ದೆ ಆಯಿತು ಗೈಸ್. ಸೊ ಮುದ್ದೆ ಅದೆಲ್ಲ ಫುಲ್ ಕೂಡಿಸಿದ್ಮೇಲೆ ಒಂದು 2 to 3 minutes ಈ ಥರ ಬೇಯಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿಟ್ಟು. ನಿಮಗೆ ಮುದ್ದೆ ಬೆಂದಿದೆಯೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಈ ಥರ ಹಸಿಗೈ ಮಾಡಿಕೊಂಡು ಜಸ್ಟ್ ಹಿಂಗೆ ಮುಟ್ಟು ನೋಡಬೇಕು. ಓಕೆ, ಹಿಂಗೆ ಮುಟ್ಟು ನೋಡಿದಾಗ ನೋಡಿ ಮತ್ತೆ ಸಿ, ಸೊ ಮುದ್ದೆ ಆಗಿದೆ ಅಂತ ಅರ್ಥ. ಕೂಡಿಸ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಒಬ್ಬೊಬ್ಬರು ರೌಂಡ್ ಶೇಪಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಬೌಲಲ್ಲಿ ಹಿಂಗೆ ತಟ್ಟಿ ಫುಲ್ ಫ್ಲಾಟಾಗಿ ಮಾಡ್ತಾರೆ. ಸೊ ಇಟ್ಸ್ ಯುವರ್ ಚಾಯ್ಸ್. ಸೊ ನಾವು ರೌಂಡ್ ಶೇಪಲ್ಲೇ ಮಾಡಿಬಿಟ್ಟು ಸೊ ಯಸ್, ಲಾಸ್ಟ್ ಎವ್ರಿಥಿಂಗ್ ವಿಲ್ ಬಿ ಡನ್ ಗೈಸ್. ಸೊ ಮುದ್ದೆ 2 ಮುದ್ದೆ ಮಾಡಿದೆ. ಸೊ ಹಿಯರ್ ಇಸ್ ಅ ಗ್ರೇವಿ and here is a dry, here is the rice. ಇಷ್ಟು ಐಟಮ್ ನಾನು ಒಬ್ಬಳ ಗೈಸ್ ಮಾಡಿರೋದು. ಓಕೆ ಬಾಯ್. ಸ್ಟಾರ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. Till then, for next video, ta-ta, bye-bye.